ಕವನ ಬರೆಯಲ್ಲ, ನನ್ನ ಮಗಳಿಗೆ ಅಂತ ನಾನೊಂದು ಪತ್ರ ಬರೆದಿದ್ದೀನಿ, ಅದನ್ನು ಓದ್ಲಾ ಅಂದೆ. ನಾನು ಹೇಳಿದೆ ನನ್ನ ಮಗಳೇ, ನನ್ನ ಕೊನೆಯ ಅಲ್ಟಿಮೇಟ್ ಉದ್ದೇಶ ಈಗ 40 ಆದ್ಮೇಲೆ ಅಮ್ಮ ನಾವು ಮಕ್ಳಿಗೋಸ್ಕರ ಬದುಕ್ತೀವಿ, ನಮಗ್ ಬಿಟ್ಬಿಡ್ತೀವಿ ಹೆಚ್ಚು ಕಮ್ಮಿ, ವಿಲ್ ಸ್ಟಾರ್ಟ್ ಟು ಲಿವ್ ಫಾರ್ ದೆಮ್. ಅವರಿಗೊಂದು ಒಳ್ಳೆ ಡ್ರೀಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕಲ್ಲ. ಆ ಡ್ರೀಮ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೆನಪುಗಳು, ನನ್ನ ಬ್ಯೂಟಿಫುಲ್ ಮನಸ್ಸುಗಳು ಮಾಡಿದಂತ ಸಂದರ್ಭ. ಅವಳಿಗೆ ಅಂತ ಒಂದು ಪತ್ರ ಬರೆದಿದ್ದೆ. ಅದರಲ್ಲಿ, ಮಗಳೇ, ನನ್ನ ಮೂಲ ಆಸೆ ನನಗಿರೋ ಆಸೆ ಏನಂತಂದ್ರೆ ನೀನ್ ಸುಖವಾಗಿರ್ಬೇಕು ಅಷ್ಟೇ. ನೀನ್ ಸುಖವಾಗಿರ್ಬೇಕು ನಿಜ, ಅದಕ್ಕಾಗಿ ನೀನು ಶ್ರೀಮಂತಳೇ ಆಗಿರ್ಬೇಕಾಗಿಲ್ಲ. ನೀನು ಸುಖವಾಗಿರ್ಬೇಕು ನಿಜ, ಅದಕ್ಕಾಗಿ ನೀನು ಶ್ರೇಷ್ಠ ಜಾತಿಯವಳಾಗಿರ್ಬೇಕಾಗಿಲ್ಲ. ನೀನು ಸುಖವಾಗಿರ್ಬೇಕು ನಿಜ, ಅದಕ್ಕಾಗಿ ನೀನು ತುಂಬಾ ದೊಡ್ಡ ಸ್ಕಾಲರ್ ಆಗ್ಬೇಕಾಗಿಲ್ಲ. ತುಂಬಾಗಳು ಏನೇನೋ ಬೇಕು ಗೊತ್ತಾ, ಅವುಗಳೆಲ್ಲ ಇಲ್ಲದೆ ಕೂಡ ಸುಖವಾಗಿರಬಹುದು. ಮಗಳೇ, ಆಕ್ಚುಲಿ ಸುಖವಾಗಿರೋದು ತುಂಬಾ ಸುಲಭ, ತುಂಬಾ ಸುಲಭ. ಎರಡೇ ನೀನ್ ಮಾಡ್ಬೇಕಾದ್ದು. ಒಂದು, ಖಂಡಿತ ನೀನ್ ತಪ್ಪು ಮಾಡಿರ್ತೀಯ ಅದ ಮನುಷ್ಯನಾಗಿ, ಕ್ಷಮೆ ಕೇಳೋದಕ್ಕೆ ಯಾವತ್ತೂ ಹೆದರ್ಬೇಡ. ಖಂಡಿತ ನಿನ್ನ ಜೊತೆ ಯಾರೋ ತಪ್ಪು ಮಾಡಿರ್ತಾರೆ, ಕ್ಷಮಿಸಕ್ಕೆ ಯಾವತ್ತೂ ಯೋಚನೆ ಮಾಡ. ಎರಡೇ ಕಣಮ್ಮ, ನೆಮ್ಮದಿಯಾಗಿರ್ತೇನೆ ಅಂತ ನಾನು ಲೆಟರ್ ಬರೆದಿಟ್ಟಿದ್ದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.